ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ಏನಂತಂದರೆ ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ನಿಮಗೆ ಶೂಟ್ ಮಾಡೋಣ ಅಂತ ಮಾಡಿದ್ದೆ, ತೋರಿಸೋದಕ್ಕೋಸ್ಕರ. ಸೊ ಇದು ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್. ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನೋಡ್ಬೋದು, ಇಲ್ಲಿ ಎದುರುಗಡೆ ನನ್ನ ಹಸ್ಬೆಂಡ್ ಮತ್ತು ಪಾಪನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವಳ ಮುಖ ನಾನು ತೋರಿಸ್ತಾ ಇಲ್ಲ. ನೋಡ್ಬೋದು ಇಲ್ಲಿ ಇದೆ ಅಂದರೆ ಎಲ್ಲರೂ ನಂಬಿರೋದು ಏನಂದರೆ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಏನಾದರೂ ಹರಕೆ ಕಟ್ಕೊಂಡ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲಿದೆ ಅಂತ ಅಂದರೆ ನಮ್ಮದು ಇಲ್ಲಿ ಎಲೆ ಮಾಡಲು ಶಾಂತಿಪುರ, ನೀವು ಚಿಕ್ಕಮಗಳೂರು, ಕೊಪ್ಪ ಈ ಕಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿರೋರಿಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ, ಹಾಗೆ ಇದಕ್ಕಿಂತ ಮುಂಚೆ ಹೋಗಿರೋರಿಗೂ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಇನ್ಫಾರ್ಮೇಷನ್ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಇಲ್ಲಿ ಮಧ್ಯದಲ್ಲಿ ಸೇತುವೆ, ಅಂದರೆ ಮಧ್ಯದಲ್ಲಿ ನದಿ ಹರಿತಾ ಇದೆ, ಅದ್ರ ಮೇಲೆ ಸೇತುವೆ ಕಟ್ಟಿದ್ದಾರೆ. ಹಾಗೆ ನೋಡ್ಬೋದು ತೂಗು ಸೇತುವೆ ಇದೆ. ಮತ್ತು ಅಲ್ಲಿ ದೂರದಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿದ್ದೀನಿ, ದೂರದಲ್ಲಿ ಕಾಣ್ತಿರುವಂಥದ್ದು ದೇವಸ್ಥಾನ ಆಯಿತಾ. ಸೊ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತಂದರೆ, ಬೇರೆ ಟೈಮಲ್ಲಿ ಇದು ಓಪನ್ ಮಾಡಿರೋದಿಲ್ಲ. ದೇವರ ಗುಡಿ, ಗರ್ಭಗುಡಿನ ಓಪನ್ ಮಾಡಿರೋದಿಲ್ಲ ಆಯಿತಾ. ಆಮೇಲೆ ಇದು ಏನಂತಂದರೆ ಶುಕ್ರವಾರ, ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ನಡೆಯುತ್ತೆ. ಪ್ರತಿ ಶುಕ್ರವಾರ ಎಲ್ಲರೂ ಸೇರುವಂಥದ್ದು. ಬಾಕಿ ದಿನ ಅಂತಂದರೆ ಪೂಜೆ ಗೀಜೆ ಏನೂ ಇರಲ್ಲ, ಖಾಲಿ ಶುಕ್ರವಾರ ಮಾತ್ರ ಪೂಜೆ. ಆಮೇಲೆ ವರ್ಷಕ್ಕೊಂದ್ಸಲ ಇಲ್ಲಿ ದೇವರ ದೊಡ್ಡ ಪೂಜೆ ಅಂತಂದರೆ ಒಂಥರ ಜಾತ್ರೆ ಥರ ಆಗುತ್ತೆ. ಸೊ ಅದು ಇವತ್ತು ಕೂಡ ನಡೀತಾ ಇದೆ. ಸೊ ಇದೇ ದಿನ ಅಂದರೆ ಇದು ಇವತ್ತು ನಾನು ರೆಕಾರ್ಡ್ ಮಾಡ್ತಿರುವಂಥ ಡೇಟ್ ಏನಂತಂದರೆ ಮೇ 15th. ಇವತ್ತು ಅಲ್ಲಿ ಪೂಜೆ, ದೊಡ್ಡ ಪೂಜೆ, ನನ್ನ ಜಾತ್ರೆ ಅಂತ ಹೇಳ್ತಾ ಇದ್ದಲ್ಲ. ಸೊ ಇವತ್ತು ಅಲ್ಲಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ನೋಡಿ ಕೆಳಗಡೆ ಈ ಥರ ನದಿ ಹರಿತಾ ಇದೆ. ಇವಾಗ ಈ ಸಲ ಸ್ವಲ್ಪ ನೀರು ಕಡಿಮೆ. ಮೊದಲೆಲ್ಲ ಮಳೆ ಟೈಮಲ್ಲೆಲ್ಲ ಅಂದರೆ ಇದು ಸೇತುವೆ ಇರಲಿಲ್ಲ ಅಂತ. ಮೊದಲ ಎಷ್ಟೇ ನೀರಿದ್ದರೂ ಕೂಡ ಆ ನೀರು ದಾಟ್ಕೊಂಡೇ ಹೋಗಬೇಕಿತ್ತು ಅಂತ. ಎಷ್ಟೇ ಜೋರು ಮಳೆ ಇರಲಿ, ಎಷ್ಟೇ ರಭಸವಾಗಿ ನೀರು ಹೋಗ್ತಾ ಇರಲಿ, ಇಲ್ಲಿ ಇದೇ ನದಿನ ದಾಟ್ಕೊಂಡು ಹೋಗಬೇಕಿತ್ತು ಅಂತೆ. ಅಂದರೆ ಯಾರಿಗೂ ಏನೂ ಹಾನಿ ಆಗ್ತಿರಲಿಲ್ಲ ಅಂತ ಒಂದು ನಂಬಿಕೆ ಅಂತ ಹೇಳ್ತಾ ಇದ್ದರು ಮೊದಲಿನವರೆಲ್ಲ. ಏನೇ ತೊಂದರೆ ಇದ್ದರೂ ಕೂಡ ಅಂದರೆ ಅವ್ರಿಗೆ ಯಾರಿಗೂ ಆ ಕಡೆ ಬಂದರೆ, ಆ ದೇವಸ್ಥಾನದ ಕಡೆ ಬಂದರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತೆ, ಇಷ್ಟು ವರ್ಷದ ಸಮಯದಲ್ಲಿ ಹೇಳ್ತಾ ಇದ್ದರು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೆಪ್ಸ್ ಇದೆ. ಇಲ್ಲಿಂದ ಬರೀ ಕಾರಲ್ಲಿ ನಾವು ಹೋಗಿದ್ದು, ಯಾಕಂದರೆ ಕಾರಲ್ಲೇ ಚಪ್ಪಲಿಗಳನ್ನು ಇಟ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಹೇಗೋ ಚಪ್ಪಲಿ ತೆಗಿಬೇಕಲ್ವ, ಅದಕ್ಕೆ ನನಗೆ ಫಸ್ಟಿಗೆ ಸ್ವಲ್ಪ ನಡೆಯುವಾಗ ಕಲ್ಲುಗಳೆಲ್ಲ ಚುಚ್ತಾ ಇತ್ತು. ಅದಕ್ಕೆ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ಬೋದು. ಆಮೇಲೆ ಈ ಕಡೆ ಇವತ್ತು ಬಲಿ ಕೂಡ ಕೊಡ್ತಾರೆ. ಕುರಿ ಕೋಳಿಗಳನ್ನು ಕೆಲವರೆಲ್ಲ ಹರಕೆ ಹೊತ್ಕೊಂಡಿರ್ತಾರಲ್ವ, ದೇವರಿಗೆ ಬಲಿ ಕೊಡೋ ಕೂಡ ಶಾಸ್ತ್ರ ಇದೆ ಇಲ್ಲಿ, ಇವಾಗಲೂ ಇದೆ, ಇಲ್ಲಿ ನಡೀತಾ ಇರುತ್ತೆ. ನಾನು ಮಾರ್ಕ್ ಮಾಡ್ತೀನಿ, ನೋಡ್ಬೋದು. ಅಲ್ಲಿ ಇವಾಗಲೂ ಕುರಿ ಕಡಿತಾರಂತೆ ಇವತ್ತು. ಅಂದರೆ ಅದು ಬೆಳಿಗ್ಗೆ ಬೇಗ ಕುರಿ ಕಡಿದ್ಬಿಟ್ಟು, ಆಮೇಲೆ ಇಲ್ಲಿ ಏನಂತಂದರೆ ಇನ್ನೊಂದೇನಂತಂದರೆ ಈ ಜಾತ್ರೆ ಸಮಯದಲ್ಲಿ ಕೂಡ, ಅಂದರೆ ಪೂಜೆ ಸಮಯದಲ್ಲಿ ಕೂಡ ಬೇಗ ಪೂಜೆ ಮಾಡ್ತಾರೆ, ಹಾಗೆ ಕುರಿ ಕಡಿತಾರೆ, ಬಲಿ ಕೊಡ್ತಾರೆ. ಅದಾದಮೇಲೆ ಯಾರು ನಿಲ್ಲೋದು ಕೂಡ ಇಲ್ಲ, ಅಲ್ಲಿ ಬೇಗ ಬಂದುಬಿಡ್ತಾರೆ. ನಮ್ಮ ಬೇರೆ ಕಡೆ ಅಂತಾದರೆ ಒಂದು 3 ದಿನ 2 ದಿನ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಅದು ಇದು ಅಂತ ಆಗಿರ್ಬೋದು. ಇಲ್ಲಿ ಆ ಥರ ಇಲ್ಲ ಆಯಿತಾ. ಅದೊಂದು ಖುಷಿ ಅಂತ ಕೂಡ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಆಮೇಲೆ ನಾನು ದೇವಸ್ಥಾನದ ವೀಡಿಯೋ ಮಾಡಿಲ್ಲ, ಯಾಕಂದರೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋ ಹಾಗೂ ಕೂಡ ಇಲ್ಲ, ಫೋಟೋ ತೆಗೆಯೋ ಹಾಗೂ ಇಲ್ಲ. ಸೊ ನಾನು ಅರ್ಧ ತನಕ ಮಾತ್ರ ಮಾಡಿದ್ದೆ. ಆಮೇಲೆ ಇಲ್ಲಿ ನೋಡ್ಬೋದು ಆನೆ ಬಂದಿರೋದು ವೀಡಿಯೋ. ಇದು ನನ್ನ ಹಸ್ಬೆಂಡಿನ ಹಾಸನಕ್ಕೆ ಹೋಗಬೇಕಿದ್ರೆ ಅಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಅಲ್ಲಿ ಬಂದಿರುವಂಥದ್ದು. ಅವರು ಮುಂದೆ ಹೋಗುವಾಗ ಸಡನ್ನಾಗಿ ಎದುರುಗಡೆ ನೋಡುವಾಗ ಆನೆ ಬಂದುಬಿಟ್ಟು ಅಂತ. ಸೊ ಗಾಡಿ ಸೈಡ್ಗೆ ಹಾಕಿಬಿಟ್ಟು ಇವರು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಅದು ಹೋಗೋ ತನಕ 1 ಗಂಟೆ ಅಷ್ಟೊತ್ತು ಕಾದು ನಿಂತ್ಕೊಂಡಿದ್ದಾರಂತೆ. ಹಾಗೆ ಇದನ್ನ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಸಹ ಹಾಕ್ಕೊಂಡಿದ್ದೀವಿ. ಪೇಪರೆಲ್ಲ ಬಂದಿರ್ಬೋದು, ಇವತ್ತು ಬಂದಿದೆ ಕೂಡ. ಹಾಗೆ ಫೈನಲಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಫೈನಲಿ ನಮ್ಮ ಮನೆ ಕಡೆಯೂ ಮಳೆ ಬಂತು. ಈಗ ಪ್ರತಿ ಸಲ ತಂಪು ಗಾಳಿ ಬರೋದು ಬಿಟ್ಟರೆ, ಸ್ವಲ್ಪ ಮೋಡ ಆಗೋದು ಬಿಟ್ಟರೆ ಮಳೆನೇ ಬರ್ತಾ ಇರಲಿಲ್ಲ. ಯಾರ ಕಡೆ ಎಲ್ಲ ಮಳೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.